ಡಿಕೆ ಹಾಗೂ ಎಚ್ಡಿಕೆ ಮಧ್ಯೆ ಮಾತಿನ ಫೈಟ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ಕುಮಾರಣ್ಣನ ಗಣಿ ಹಗರಣದ ಬಗ್ಗೆ ನಾನು ಮಾತನಾಡೋದಿಲ್ಲ, ನಾನೀಗ ಮಾತನಾಡೋದಿಲ್ಲ. ಲೋಕಾಯುಕ್ತಕ್ಕೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಆನಂತರವೇ ಮಾತನಾಡ್ತೀನಿ. ಎಚ್ಡಿಕೆ ಗಣಿ ಹಗರಣ ಬಿಡುಗಡೆಯ ಸುಳಿವು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನೀನು ಈಗ ಸ್ಟೀಲ್ ಮಂತ್ರಿ, ಸ್ಟೀಲ್ ಅಂದ್ರೆ ಕಬ್ಬಿಣ. ಬಿಜೆಪಿ ಮತ್ತು ಜೆಡಿಎಸ್ನವರು ಕಬ್ಬಿಣದಿಂದ ಕತ್ತರಿ ಮಾಡ್ತಾರೆ. ನಾವು ಸೂಜಿ ಮಾಡಿ ಸೂಜಿಯಿಂದ ಜೋಡಿಸುವ ಕೆಲಸ ಮಾಡ್ತೇವೆ. ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಮಾತನಾಡುವಷ್ಟು ಯೋಗ್ಯತೆ ಇಲ್ಲ. ನಿನ್ನದು ಖಾಲಿ ಮಾತು, ಬುಡುಬುಡಿಕೆ ಎಲ್ಲ ಬೇಡ. ಸಿದ್ದರಾಮಯ್ಯ ಅವರನ್ನ ಮುಟ್ಟಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಇನ್ನ ನಾನು ನಮ್ಮ ಕುಮಾರಣ್ಣನ ಗಣಿ ಹಗರಣದ ಬಗ್ಗೆ ನಾನು ಮಾತಾಡೋದಿಲ್ಲ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀನು ಸ್ಟೀಲ್ ಮಂತ್ರಿ ಅಂದ್ರೆ ಕಬ್ಬಣದ ಮಂತ್ರಿ, ಕಬ್ಬಣದ ಮಂತ್ರಿ. ಕಾಂಗ್ರೆಸ್ಗೂ ಬಿಜೆಪಿಗೂ ದಳಕ್ಕೂ ಒಂದೇ ವ್ಯತ್ಯಾಸ. ಈ ಕಬ್ಬಣದಲ್ಲಿ ಕತ್ರಿ ತಯಾರು ಮಾಡ್ತಾರೆ. ಆ ಕತ್ರಿ ತಯಾರು ಮಾಡೋರು ನೀವಿಬ್ರು, ನಾವು ಸೂಜಿ ತಯಾರು ಮಾಡ್ತೀವಿ, ಒಲೆಯವರು. ನಾವು ಸಮಾಜವನ್ನ ಒಲೆಯವರು, ನೀವು ಸಮಾಜನ ಕತ್ತರಿಸೋರು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅಂದ್ರೆ ಜಾತಿ ಬಗ್ಗೆ ನೀವು ಕತ್ತರಿಸ್ತೀರಿ, ಕುಟುಂಬದ ಬಗ್ಗೆ ಕತ್ತರಿಸ್ತೀರಿ, ಸಮಾಜದ ಬಗ್ಗೆ ಕತ್ತರಿಸ್ತೀರಿ. ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಎಲ್ಲ ಸಹಬಾಳ್ವೆಯಲ್ಲಿ ಒಂದು ಮಾಡ್ತದೆ. ಇದೇ ಕಾಂಗ್ರೆಸ್ಗೂ ಬಿಜೆಪಿಗೂ ಇರುವಂತ ವ್ಯತ್ಯಾಸ. ಇದೇ ನಿನ್ನ ಸ್ಟೀಲ್ ಮಂತ್ರಿ, ಕಬ್ಬಣದ ಮಂತ್ರಿ ಇದೆಯಲ್ಲ, ನೀನು ನನಗೂ ಇರೋಂತ, ನಿಮ್ಮ ಸರ್ಕಾರಕ್ಕೂ ನಮಗೂ ಇರೋಂತ ವ್ಯತ್ಯಾಸ. ನಾಳೆ ನಿಮ್ ಕೆಲವರೆಲ್ಲ ನಾನು ಮಂಡ್ಯದಲ್ಲಿ ಭೇಟಿ ಮಾಡ್ಬೇಕು ಅಂತ ಆಸೆ ಇದೆ. ನೀವು ಬರ್ಬೇಕು, ಮಂಡ್ಯಕ್ಕೆ ಬರ್ಬೇಕು. ಆ ಮಂಡ್ಯ ಗಂಡು ಭೂಮಿ, ಮದ್ದೂರು ಗಂಡು ಭೂಮಿ. ಕೃಷ್ಣರವ್ರ ಮೇಲೆ ನೆನ್ಸ್ಕೊಬಿಟ್ಟಿದ್ದಾನೆ ಕುಮಾರಸ್ವಾಮಿ. ಕೃಷ್ಣರವ್ರನ್ನ ಪಾಪ ಅವ್ರ ಪಾಡವರು, ಅವ್ರ ಶಿವ ಅಂತ ಅಂದ್ಬಿಟ್ಟು ಅವ್ರ ಆರೋಗ್ಯ ನೋಡ್ಕೊಳ್ತಾ ಇದ್ದಾರೆ. ಸಿಂಗಪೂರ್ ಮಾಡ್ಬಿಡ್ತೀನಿ ಅಂತ ಯೋಗ್ಯತೆ ಇದೆಯನ್ರಿ ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ? ಕೃಷ್ಣರವ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇದೆಯನ್ರಿ? ನೀನ್ ನಡೀತಾ ಇರೋ ರೋಡು ಕೃಷ್ಣ ಅವ್ರು ಮಾಡಿದ್ದು. ಇಂತ ಒಂದೇನಾದ್ರು ಮಾಡಿದ್ಯಪ್ಪ ನೀನ? ಒಂದೇನಾದ್ರು ಮಾಡಿದ್ಯನ್ರಿ? ಇಲ್ಲಿ ಇಂಡಸ್ಟ್ರೀಸ್ ಸೋಮನಹಳ್ಳಿ ಅದೇನೋ ಕೈಗಾರಿಕಾ ಪ್ರದೇಶ ಇದೆಯಲ್ಲ, ಒಂದ್ 8,000 ಜನ ಕೆಲಸ ಮಾಡ್ತಾವ್ರೆ ಲೋಕಲ್ ಅವ್ರು ಹೋಗಿ. ನೀನು ಮಾಡಿಸು. ಈಗ ಮಂತ್ರಿ ಆಗಿದ್ಯಲ್ಲ, ಇಂಡಸ್ಟ್ರೀಸ್ ಮಿನಿಸ್ಟ್ರು. ಚಲನಸ್ವಾಮಿಗೆ ಹೇಳ್ತೀನಿ, ನೀನ್ ಗೆಲ್ಬೇಕು, ಸಪೋರ್ಟ್ ಮಾಡು ಅಂತ. ನಾನು ಸಿದ್ದರಾಮಯ್ಯನವ್ರು ಹೇಳ್ತೀವಿ, ಸಪೋರ್ಟ್ ಮಾಡ್ತೀವಿ. ಮಾಡಪ್ಪ, ಮಂಡ್ಯಕ್ಕೆ ಓಟ್ ಕೊಟ್ಟವರಲ್ಲ. ಖಾಲಿ ಮಾತಾಡ್ಬೇಡ, ಬುಡುಬುಡಿಕೆ ಬೇಡ ನಿಂದು. ಬುಡುಬುಡಿಕೆ ಖಾಲಿ. ನಮ್ಮ ಹಳ್ಳಿ ಕಡೆಗೆ ಒಂದು ಮಾತು ಹೇಳ್ತಾರೆ, ನಂದೇ ಬೆಳಗು ಪೂಜಾರಿ ಅಂತ ಬರೀ ಖಾಲಿ ಮಡಿಕೆ ಇಟ್ಕೊಂಡು